ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಈ ಗಲ್ಫ್ ಯುದ್ಧ ದಿನಕ್ಕೊಂದು ಸಮಸ್ಯೆಯನ್ನು ತಂದೊಡ್ತಾ ಇದೆ. ಈಗೇನಾಯಿತು ಹಾಗಿದ್ರೆ? ಇಸ್ರೇಲ್ ಅಮೆರಿಕ ವಿರುದ್ಧ ಸಂಘರ್ಷದಲ್ಲಿ ಇದುವರೆಗೆ ಇರಾನ್ ಬೆಂಬಲಿತ ಯಮನ್ನ ಹೌತಿ ಬಂಡುಕೋರರು ರಂಗಪ್ರವೇಶ ಮಾಡಿಲ್ಲ. ಆದರೆ ಯಾವುದೇ ಕ್ಷಣದಲ್ಲೂ ಅವರು ಇರಾನ್ ಪರ ಹೋರಾಟಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ಆಗ ಹಾರ್ಮುಜ್ ಜಲಸಂಧಿ ಬಂದಾದ ರೀತಿಯಲ್ಲೇ ಮಧ್ಯಪ್ರಾಚ್ಯದ ಮತ್ತೂ ಒಂದು ಪ್ರಮುಖ ಜಲಸಂಧಿ ಕೂಡ ಬಂದಾಗಲಿದೆ. ಅದುವೇ ಬಾಬ್ ಎಲ್ ಮುಂದೇಬ್ ಜಲಸಂಧಿ. ಈ ಜಲಸಂಧಿ ಬಂದಾದರೆ ಏನಾಗುತ್ತೆ ಹಾಗಿದ್ರೆ? ಯುರೋಪ್ ಮತ್ತು ಏಷ್ಯಾ ನಡುವಿನ ಸಂಪರ್ಕ ಬಹುತೇಕ ಕಡಿದು ಹೋಗ್ಬಿಡುತ್ತೆ. ಬಾಬ್ ಎಲ್ ಮುಂದೇಬ್ ಅನ್ನೋದು ಕೆಂಪು ಸಮುದ್ರ ಹಾಗೂ ಎಡನ್ ಕೊಲ್ಲಿ ನಡುವಿನ ಕಿರಿದಾದ ಕಾಲುವೆ. ಇದರಲ್ಲಿ ನೌಕೆ ಹಾದು ಸುಯೇಜ್ ತಲುಪಿ ಅಲ್ಲಿಂದ ಯುರೋಪ್ನತ್ತ ಸಾಗೋದು. ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವ ಒಂದು ಕಿರಿದಾದ ಜಲಸಂಧಿ ಇದು ಆಗ್ನೇಯದಲ್ಲಿ ಗಲ್ಫ್ ಆಫ್ ಏಡನ್ ಮತ್ತು ವಾಯುವ್ಯದಲ್ಲಿ ರೆಡ್ ಸಿ ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತೆ. ಅದರ ಒಂದು ಬದಿಯಲ್ಲಿ ಆಫ್ರಿಕಾ ಖಂಡದ ಜಿಬುಟಿ ಮತ್ತು ಎರಿಟ್ರಿಯಾ ಈ ದೇಶಗಳಿವೆ. ಮತ್ತೊಂದು ಬದಿಯಲ್ಲಿ ಏಷ್ಯಾ ಖಂಡದ ಯಮನ್ ದೇಶ ಇದೆ. ಬಾಬ್ ಎಲ್ ಮುಂದೇಬ್ ಜಲಸಂಧಿ ಬಂದಾಗೋ ಭೀತಿಗೆ ಈ ಹೌತಿ ಬಂಡುಕೋರರೇ ಕಾರಣ. ಸಂಘಟನೆ ದಾಳಿ ನಡೆಸುವಂತಹದ್ದು ಮತ್ತೊಂದು ತೈಲ ಕಾಲುವೆಯಲ್ಲಿ ಸಂಚಾರ ಬಂದ್ ಮಾಡಿಬಿಡಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಹಾರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟ ಬೆನ್ನಲ್ಲೇ ಸೌದಿ ಅರೇಬಿಯಾ ತನ್ನ ತೈಲ ರಫ್ತು ಮುಂದುವರಿಸೋದಕ್ಕೆ ಈ ರೆಡ್ ಸಿ ಭಾಗದಲ್ಲಿರುವಂತಹ ಈ ಬಾಬ್ ಎಲ್ ಮುಂದೇಬ್ ಜಲಸಂಧಿಯನ್ನು ಬಳಸ್ಕೊಳ್ತಾ ಇದೆ. ಆದರೆ ಈಗ ಇರಾನ್ ಬೆಂಬಲಿತ ಈ ಹೌತಿ ಬಂಡುಕೋರ ಸಂಘಟನೆ ಈ ಜಲಸಂಧಿಯನ್ನು ಗುರಿಯಾಗಿಸಿ ದಾಳಿ ನಡೆಸೋ ಬಗ್ಗೆ ಈಗಾಗಲೇ ಸುಳಿವು ಕೂಡ ಕೊಟ್ಟಿದೆ. ದಾಳಿಗೆ ಸಿದ್ಧ ಅನ್ನೋದು ಹೌತಿ ಕೊಟ್ಟಂತಹ ಮೆಸೇಜ್. ಇರಾನ್ ಮೇಲಿನ ದಾಳಿ ಏನಾದರೂ ಹೆಚ್ಚಾದರೆ ಆಗ ನಾವು ಸಂಘರ್ಷಕ್ಕಿಳಿಯೋದಕ್ಕೆ ಸಿದ್ಧ ಅಂತ ಹೌತಿ ಸಂಘಟನೆ ಹೇಳಿಕೆ ಕೊಟ್ಟಿರೋದೇ ಹೆಚ್ಚಿನ ಆತಂಕಕ್ಕೆ ಕಾರಣ ಆಗಿರೋದು. ಯಮನ್ನಲ್ಲಿ ನೆಲೆಸಿರುವಂತಹ ಈ ಬಂಡುಕೋರ ಸಂಘಟನೆ ಇತ್ತೀಚೆಗೆ ತನ್ನ ಹೇಳಿಕೆಯಲ್ಲಿ ಏನು ಹೇಳ್ತು ಆಗಿದ್ರೆ, ಮಿಲಿಟರಿ ದಾಳಿ ಮತ್ತು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ನಾವು ಬಂದೂಕಿನ ಟ್ರಿಗರ್ ಪಾಯಿಂಟ್ ಮೇಲೆ ಬೆರಳಿಟ್ಕೊಂಡು ಸಿದ್ಧರಾಗಿ ನಿಂತಿದ್ದೀವಿ. ಒಂದು ವೇಳೆ ಹೌತಿ ಸಂಘಟನೆ ಏನಾದರೂ ಸಂಘರ್ಷಕ್ಕಿಳಿದು ಬಿಟ್ರೆ, ತಾನು ಕೊಟ್ಟಂತ ಹೇಳಿಕೆಯಂತೆ ನಡ್ಕೊಂಡ್ಬಿಟ್ರೆ ಅವರ ಮೊದಲ ಗುರಿ ಇರೋದೇ ಈ ಬಾಬ್ ಎಲ್ ಮುಂದೇಬ್ ಜಲಸಂಧಿ ಅಂತ ವಿಶ್ಲೇಷಣೆ ನಡೀತಾ ಇದೆ. ಈ ಒಂದು ಜಲಸಂಧಿ ಸ್ಥಗಿತ ಆಗ್ಬಿಟ್ರೆ ಏನೇನು ಪರಿಣಾಮ? ಸುಯೇಜ್ ಕಾಲುವೆ ಮೂಲಕ ನಡೆಯುವಂತಹ ಯುರೋಪ್ ಮತ್ತು ಏಷ್ಯಾ ವ್ಯಾಪಾರಕ್ಕೆ ಇದು ಬಹಳ ದೊಡ್ಡದಾದಂತಹ ಕೊತ್ತು. ಈ ಜಲಸಂಧಿಯಿಂದ ಆಗುವಂತಹ ವಿಶ್ವದ 30% ತೈಲ ವ್ಯಾಪಾರ ಬಂದಾಗ್ಬಿಡುತ್ತೆ. ಸೌದಿ ಅರೇಬಿಯಾಗೆ ಸದ್ಯಕ್ಕಿರುವಂತಹ ಆಲ್ಟರ್ನೇಟಿವ್ ಜಲಮಾರ್ಗ ಇದು, ಅದಕ್ಕೆ ಕುತ್ತು ಬಂದ್ಬಿಡುತ್ತೆ. ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಮೇಲೆ ಅವಲಂಬನೆ ಮಾಡಬೇಕಾಗತ್ತೆ. ಹಾಗೇನಾದರೂ ಆದರೆ 27 ದಿನದ ಸಂಚಾರ ಇದ್ದದ್ದು 41 ದಿನಕ್ಕೆ ಏರಿಕೆಯಾಗುತ್ತೆ. 18,500 ಕಿಲೋಮೀಟರ್ನಿಂದ 25,000 ಕಿಲೋಮೀಟರ್ಗೆ ಏರಿಕೆಯಾಗತ್ತೆ ದೂರ. ಬಾಬ್ ಎಲ್ ಮುಂದೇಬ್ ಜಲಸಂಧಿ ಮುಚ್ಚಲ್ಪಟ್ರೆ ಅಥವಾ ಅಲ್ಲಿ ಸಂಚಾರಕ್ಕೆ ಅಡ್ಡಿಯಾದರೆ ಭಾರತದ ಮೇಲೆ ಅತ್ಯಂತ ಗಂಭೀರವಾದಂತಹ ಆರ್ಥಿಕ ಪರಿಣಾಮ ಉಂಟಾಗಬಹುದು. ಯಾಕಂದರೆ ಭಾರತ ತನ್ನ ವಿದೇಶಿ ವ್ಯಾಪಾರಕ್ಕಾಗಿ ಈ ಮಾರ್ಗವನ್ನು ಕೂಡ ಅತಿಯಾಗಿ ಅವಲಂಬಿಸ್ತಾ ಇದೆ. ಈ ಜಲಸಂಧಿ ಏನಾದರೂ ಬಂದಾಗ್ಬಿಟ್ರೆ ರಷ್ಯಾ ಮತ್ತು ಯುರೋಪ್ನಿಂದ ಬರುವಂತಹ ತೈಲ ಹಡಗುಗಳಿದೆಯಲ್ಲ, ಅದು ಬಹಳ ದೀರ್ಘವಾದಂತಹ ಮಾರ್ಗವನ್ನು ಅಂದರೆ ಆಫ್ರಿಕಾವನ್ನು ಸುತ್ತುವರೆದು ಬರಬೇಕಾಗತ್ತೆ. ಆಗ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಯಾಗಬಹುದು. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರಗಳು ಗಗನಕ್ಕೇರ್ಬಿಡಬಹುದು. ಭಾರತ ಯುರೋಪ್, ಉತ್ತರ ಆಫ್ರಿಕಾ ಮತ್ತು ಅಮೆರಿಕಾದೊಂದಿಗೆ ಮಾಡುವಂತಹ ವ್ಯಾಪಾರ ಇದೆಯಲ್ಲ, ಅದೆಲ್ಲ ಹೆಚ್ಚಾಗಿ ಇದೇ ಸುಯೇಜ್ ಕಾಲುವೆ ಮೂಲಕ ನಡೆಯೋದು. ಹಡಗುಗಳು ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವಾಗಿ ಸಂಚರಿಸಬೇಕಾಗತ್ತೆ. ಒಂದೊಮ್ಮೆ ಈ ಜಲಮಾರ್ಗ ಬಂದಾಗ್ಬಿಟ್ರೆ ಸುಮಾರು 6,000 ಕಿಲೋಮೀಟರ್ನಿಂದ 10,000 ಕಿಲೋಮೀಟರ್ ಹೆಚ್ಚುವರಿ ದೂರವನ್ನು ಆಗ ಕ್ರಮಿಸಬೇಕಾಗತ್ತೆ. ವಿಳಂಬ ಆಗುತ್ತೆ. ಸರಕು ತಲುಪೋದಕ್ಕೆ 15ರಿಂದ 20 ದಿನಗಳಷ್ಟು ತಡ ಆಗ್ಬಿಡುತ್ತೆ. ವೆಚ್ಚ ಹೆಚ್ಚಾಗತ್ತೆ. ಹಡಗುಗಳ ಬಾಡಿಗೆ, ಇನ್ಶೂರೆನ್ಸ್, ವಿಮೆ ವೆಚ್ಚ ಎಲ್ಲವೂ ಕೂಡ 2-3 ಪಟ್ಟು ಹೆಚ್ಚಾಗ್ಬಿಡುತ್ತೆ. ಭಾರತ ಬಾಸ್ಮತಿ ರೈಸ್, ಚಹಾ, ಹಣ್ಣುಗಳನ್ನು ಯುರೋಪ್ಗೆ ರಫ್ತು ಮಾಡುತ್ತೆ. ಆ ಸಾಗಾಣಿಕೆಯಲ್ಲಿ ಏನಾದರೂ ವಿಳಂಬ ಆಗ್ಬಿಡ್ತು ಅಂತಂದರೆ ಬೇಗನೆ ಕೊಳೆಯುವಂತಹ ಹಣ್ಣು, ತರಕಾರಿಗೆ ಭಾರಿ ನಷ್ಟ ಆಗ್ಬಿಡುತ್ತೆ. ಇನ್ನು ಗಾರ್ಮೆಂಟ್ಸ್, ಭಾರತದ ಸಿದ್ಧ ಉಡುಪುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು, ಅದರ ಬೆಲೆ ಕೂಡ ಜಾಗತಿಕ ಮಾರುಕಟ್ಟೆಯಲ್ಲಿ ಏರಿಕೆಯಾಗಿ ಬೇಡಿಕೆ ಕಡಿಮೆ ಆಗ್ಬಿಡುತ್ತೆ. ಇನ್ನು ಆಮದು ವೆಚ್ಚ ಹೆಚ್ಚಾದರೆ ದೇಶದೊಳಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ಒಟ್ಟಾರೆ ದೇಶದ ಆರ್ಥಿಕತೆ ಮೇಲೆ, GDP ಮೇಲೆ ಇದು ಬಹಳ ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ. ಸದ್ಯಕ್ಕೇನೋ ಈ ಜಲಸಂಧಿ ಬಂದಾಗಿಲ್ಲ ನಿಜ. ಆದರೆ ಬಾಬ್ ಎಲ್ ಮುಂದೇಬ್ ಜಲಸಂಧಿಯ ಬಳಿ ಭಾರತೀಯ ನೌಕಾಪಡೆ ತನ್ನ ಯುದ್ಧ ನೌಕೆಗಳನ್ನು ಆ ಪ್ರದೇಶದ ಭದ್ರತೆಗಾಗಿ ನಿಯೋಜನೆ ಮಾಡಿಬಿಟ್ಟಿದೆ. ಭಾರತೀಯ ನೌಕಾಪಡೆಯೇ ಕೆಂಪು ಸಮುದ್ರ, ಏಡನ್ ಕೊಲ್ಲಿ, ಅರಬ್ಬಿ ಸಮುದ್ರದ ಉತ್ತರ ಭಾಗದಲ್ಲಿ ತನ್ನ ಅತ್ಯಾಧುನಿಕ ಯುದ್ಧ ನೌಕೆಗಳನ್ನು ನಿಯೋಜಿಸಿದೆ. INS ಕೋಲ್ಕತ್ತಾ, INS ಕೊಚ್ಚಿ, INS ಮುರ್ಮಗಾವ್ನಂತಹ ಕ್ಷಿಪಣಿ ಧ್ವಂಸಕ ನೌಕೆಗಳನ್ನು ಅಂದರೆ ಡಿಸ್ಟ್ರಾಯರ್ಸ್ ಅನ್ನು ಅಲ್ಲಿ ಕಾವಲಿಗಾಗಿ ಇರಿಸಲಾಗಿದೆ.
ಇನ್ನು ಸರ್ವೇಲೆನ್ಸ್, ಕೇವಲ ಹಡಗುಗಳಷ್ಟೇ ಅಲ್ಲ, ಆಕಾಶದ ಮೂಲಕ ಕೂಡ ನಿಗಾ ಇಡ್ತಾ ಇದ್ದಾರೆ. P-8I ದೂರಗಾಮಿ ಗಸ್ತು ವಿಮಾನ, ಇದು ಸಮುದ್ರದ ಮೇಲೆ ಸಾವಿರಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಡಗಿನ ಸಂಚಾರ ಹೇಗೆ ಸಾಗ್ತಾ ಇದೆ ಅದನ್ನು ಗಮನಿಸುತ್ತೆ. ಇನ್ನು ಸಮುದ್ರ ರಕ್ಷಕಗಳು, ಸಿ ಗಾರ್ಡಿಯನ್ ಡ್ರೋನ್ಗಳಿದೆಯಲ್ಲ, ಅದರ ಮೂಲಕ ಏನಾದರೂ ಸಂಶಯಾಸ್ಪದ ಚಟುವಟಿಕೆಗಳು ನಡೀತಾ ಇದೆಯಾ 24/7 ನಿಗಾ ಇರಿಸಲಾಗುತ್ತೆ. ಹಾಗೆ ಭಾರತದ ವಿಶೇಷ ಪಡೆಗಳಾದಂತಹ ಮಾರ್ಕೋಸ್ ಮರೀನ್ ಕಮಾಂಡೋಸ್ ಅನ್ನ ಯುದ್ಧ ನೌಕೆಯಲ್ಲಿ ಇರಿಸಲಾಗಿದೆ. ಒಂದು ವೇಳೆ ಯಾರಾದರೂ ಕಡಲ್ಗಳ್ಳರು, ದಾಳಿಕೋರರು ಯಾವುದಾದ್ರೂ ಹಡಗನ್ನ ವಶಪಡಿಸ್ಕೊಂಡ್ರೆ ತಕ್ಷಣ ದಾಳಿ ನಡೆಸಿ ಆ ಹಡಗನ್ನ ಮುಕ್ತಗೊಳಿಸುವಂತಹ ಸಾಮರ್ಥ್ಯ ಅವರಿಗಿದೆ. ಈಗಾಗಲೇ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮೆದುರಿಗಿದೆ. ಇತ್ತೀಚೆಗೆ MV ಲೀಲಾ ನಾರ್ಪೋಕ್ ಎನ್ನುವಂತಹ ಹಡಗನ್ನ ಯಶಸ್ವಿಯಾಗಿದ್ದು ರಕ್ಷಣೆ ಮಾಡಿತ್ತು. ಯಾವುದನ್ನು, ಎಂತಹ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಭಾರತ ಸನ್ನದ್ಧ ಆಗಿದೆ ನಿಜ. ಆದರೆ ಈ ಜಲಸಂಧಿ ಬಂದ್ ಆಗದೇ ಇದ್ರೆ ಎಲ್ಲರಿಗೂ ಒಳಿತು. ನಮಸ್ಕಾರ.